ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಸೊ ನಾನು ಬೆಂಗಳೂರಲ್ಲಿದ್ದೆ. ಅಂದರೆ ಮೊನ್ನೆ ಊರಿಗೆ ಬಂದಿದ್ದು. ಸೊ ಮನೆಗೆ ಬಂದಾಗ ಒಂದು ಸರ್ಪ್ರೈಸ್ ಇತ್ತು. ಯಾವ ಸರ್ಪ್ರೈಸು ಅಂದರೆ, ನಮ್ಮ ಮನೆಯಲ್ಲಿ ಒಂದು ಬೀದಿ ನಾಯಿ ಇತ್ತು. ಅದೇ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳಿದೆ ಅನಿಸುತ್ತೆ. ಸೊ ಆ ಬೀದಿ ನಾಯಿ ಮರಿ ಹಾಕಿದೆ. ಮರಿ ಹಾಕಿ ಸುಮಾರು ಹತ್ತತ್ರ 1 ತಿಂಗಳಾಯಿತು. ಸೊ ನೋಡು, ಆ ಮರಿ ಒಂದು 3 ಮರಿ ಹಾಕಿದೆ ಅದು. ಸೊ ಆ ಮರಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಇದು ನಮ್ಮ ಮನೆ. ಒಂದು ಮರಿ ನೋಡಿ ಇಲ್ಲಿ ಹಿಂಗೆ ಓಡ್ಬರ್ತಾ ಇದೆ. ಎಲ್ಲ ಅಂಗಳದಲ್ಲೇ ಇರ್ತವೆ ಗುರು. ಇದು 2 ಮರಿ ಇಲ್ಲಿದೆ ನೋಡಿ. ಬಾಯ್ಲಿ ಓಡ್ ತಕ್ಷಣ ಹಂಗೆ ಓಡೋಬಿಟ್ಟು. ಬಾಬಾ, ವೈಟ್ ಮರಿ ತುಂಬ ಚೆನ್ನಾಗಿದೆ. ಬಾ ಹುಡ. ಇದಂತೂ ಚೆನ್ನಾಗಿದೆ ಗುರು. ನೋಡ್ರು ಭಯ, ಕ್ಯಾಮರಾ ನೋಡ್ರು ಭಯ. ಓಕೆ ನೋಡಿ, ಇಲ್ಲೊಂದಿದೆ, ಇಲ್ಲೊಂದು ಉಕ್ಕೊಂಡಿದೆ ನೋಡಿ ಗಿಡದ ಮರಿಯಲ್ಲಿ. ಅವನು ಹೋಗಿ ಅಲ್ಲಿ ಕೂತ್ಕೊಂಡ ಇವಾಗ. ನೋಡ, ಇವನು ಯಾಕೆ ಹೆದರಲ್ಲ ಅನ್ಸುತ್ತೆ ನಮ್ಮನ್ನು ನೋಡಿ. ಗುಂಡ ಬಿಡೋಣ, ಬಾ ಬಾಯ್. ಚೆನ್ನಾಗಿದ್ದಾನೆ. ಅವ್ರು 2 ಓಡೋಗ್ಬಿಟ್ರು. ಅಲ್ಲಿ ನೋಡ, ಒಬ್ಬ ಅಲ್ಲಿ ನಿಂತಿದ್ದಾನೆ. ನೋಡುವ, ಇವನು ನೋಡಿ ಹಿಂದಿದೆ. ಸೊ ಇದ್ರ ತಾಯಿ ಇಲ್ಲ, ಎಲ್ಲೋ ಹೋಗಿದೆ ಅನ್ಸುತ್ತೆ ಅದು. ಸೊ ಮತ್ತೆ ಹಂಗೆ ಮಲಗಿದೆ ನೋಡಿ. ಒಳ್ಳೆ ಕ್ಯೂಟ್ ಆಗಿದೆ ಮರಿಗಳು ಮಾತ್ರ. ಸೊ ನಮ್ಮ ತಾಯಿಗೂ ಹಾಗೆ ನಾಯಿ ಅಂದರೆ ತುಂಬ ಇಷ್ಟ. ಅವರು ಮಧ್ಯಾಹ್ನ ಟೈಮ್ನಲ್ಲಿ ಅನ್ನ ಎಲ್ಲ ಹಾಕ್ತಾಯಿದ್ರೆ ಆ ನಾಯಿನ ಹಂಗೆ ಇದ್ರ ತಾಯಿ ಆರಾಮಾಗಿ ತಿರುಗಾಡ್ಕೊಂಡು ಬರ್ತದೆ. ಮರಿ ಇಲ್ಲಿಟ್ಟು ಎಲ್ಲಂದ್ರಲ್ಲಿ ಹೋಗಿ ಬರ್ತದೆ. ನೋಡಿ ಎಷ್ಟು ಕ್ಯೂಟಾಗಿದೆ. ಓಹೋ, ಈಗ ಭಯ ಹೋಯ್ತು ಅನ್ಸುತ್ತೆ. ಅವನು ನೋಡ್ರೆ ಜಾಸ್ತಿ ಭಯ ಪಡ್ತಾನೆ ಅವನು. ನೋಡ, ಹತ್ರ ಬರಲ್ಲ, ಬರೋಕ್ಕೂ ಭಯ. ತಿನ್ನು ಪುಟ, ತಿನ್ನು. ಓಹೋ, ಫುಲ್ಲು ಹೊಸಾಗಿದೆ ಅನ್ಸುತ್ತೆ. ಆದರೆ ತಾಯಿ ಮಾತ್ರ ಬೆಳಗಿಂದನೂ ಕಾಣಿಸ್ತೇ ಇಲ್ಲ, ಎಲ್ಲೋಗಿದೋ ಗೊತ್ತಿಲ್ಲ. ಮರಿಗಳನ್ನ ಬಿಟ್ಟಿಗೆ ಹೋಗ್ಬಿಟ್ಟಿದೆ, ಅಷ್ಟು ಧೈರ್ಯ ಅದಕ್ಕೆ. ನೋಡಿ, ಸವ ತಿಂತೋ ಪಾಪ. ತುಂಬ ಹೊಸಾಗಿದೆ ಅನ್ಸುತ್ತೆ. ಗುಂಡಣ್ಣ, 3 ಗಂಡು ಮರಿ. ತಿನ್ನ ಅಗುರ. ಇವನು ಮಾತ್ರ ಸಿಕ್ಕಾಪಟ್ಟಿ ಭಯ. ಹತ್ರ ಬಂದ್ರೆ ಹೆದರ್ತಾನೆ. ಗುಂಡಣ್ಣ, ಓಹ್, ಏನೋ ಆವಾಜ್ ಆಗ್ತಾ ಇದ್ದಾನೆ. ಸೊ ನಿಮ್ಮಲ್ಲೂ ಬೀದಿ ನಾಯಿಗಳಿದ್ರೆ ದಯವಿಟ್ಟು ರೋಡ್ ಸೈಡ್ ಅಂತೂ ಬಿಡ್ಲಿಕ್ಕೆ ಹೋಗಬೇಡಿ. ದೊಡ್ಡಕ್ಕಾದ್ರಲ್ಲಿ ಯಾರಾದರೂ ಬಂದು ತಗೊಂಡು ಹೋಗ್ತಾರೆ. ಎಲ್ಲ ಗಂಡು ಮರಿನ ಈಗ ರೋಡ್ ಸೈಡಲ್ಲಿ ಬಿಡೋದು, ಯಾವುದೋ ಗಾಡಿ ಆಡ್ಸ್ಕೊಂಡು ಹೋಗೋದು, ಅವು ಸಾಯೋದು, ಆ ಪಾಪ ನಮ್ಮ ತಟ್ಟೋದು ಬೇಡ. ಸೊ ಇದೇ ಥರ ಸಾಕಿ ಏನಾಗಲ್ಲ. 2 ತನ್ನಲ್ವಾ, ಹಾಕಿ ತೊಂದರೆ ಇಲ್ಲ. ನಾಯಿ ಮರಿಗಳನ್ನು ಸೇಫ್ಟಿ ಮಾಡಿ.
ರೋಡ್ ಸೈಡ್ನಲ್ಲಿ ನಾಯಿನ ಬಿಡಕ್ಕೆ ಹೋಗ್ಬೇಡಿ. ನಾನು ಹೇಳೋದಿಷ್ಟೇ, ರೋಡ್ ಸೈಡ್ನಲ್ಲಿ ನಾಯಿನ ಬಿಡಕ್ಕೆ ಹೋಗ್ಬೇಡಿ. ಓಹೋ, ಓಕೆ ಗುರು.